ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋನ ಸೆಕ್ಯೂರಿಟಿ ಅಸಿಸ್ಟೆಂಟ್ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತಾನೆ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಹುದ್ದೆಗಳ ಬಗ್ಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಯಾವ ಒಂದು ತಾರೀಕಿಂದ ಯಾವ ಒಂದು ತಾರೀಕು ತನಕ ರಿಜಿಸ್ಟ್ರೇಷನ್ ಮಾಡ್ಬೇಕಂತೆಲ್ಲ ಹೇಳ್ತಾ ಹೋಗ್ತೇನೆ. ಇಲ್ಲಿ ಓಪನಿಂಗ್ ಡೇಟ್ ಬಂದ್ಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಬಂದ್ಬಿಟ್ಟು 26/7/2025 ನೀವು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಬಹುದು. ಇದನ್ನ ಕ್ಲೋಸಿಂಗ್ ಆನ್ಲೈನ್ ಮುಖಾಂತರ ನೀವು ಪೇಮೆಂಟ್ ಮಾಡಬಹುದು. ಆನ್ಲೈನ್ ಅಪ್ಲಿಕೇಶನ್ ಫೀ ಪೇಮೆಂಟ್ ಮಾಡೋ ಡೇಟ್ ಬಂದ್ಬಿಟ್ಟು 17/8/2025 ತನಕ ನೀವು ಆನ್ಲೈನ್ ಫೀನ ಪೇಮೆಂಟ್ ಮಾಡಬಹುದು, ಅಪ್ಲಿಕೇಶನ್ ಫೀನ. ಇಲ್ಲಿ ಯಾವ ಒಂದು ರೀಜನ್ ಅಲ್ಲಿ ಖಾಲಿ ಇದೆ ಮತ್ತೆ ಯಾವ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಆಗ್ಬೇಕಂತಂದು ಎಲ್ಲ ಹೇಳ್ತಾ ಹೋಗ್ತೇನೆ. ಈ ಏರಿಯಾದಲ್ಲಿ ಯಾವ ಒಂದು ಲೋಕಲ್ ರೀಜನ್ ಲ್ಯಾಂಗ್ವೇಜ್ ನ ಗೊತ್ತಿರಬೇಕು ಆ ರೀಜನ್ ಇಂದ, ಮತ್ತೆ ಯಾವ ಒಂದು ಪ್ಲೇಸ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದಾವೆ ಅಂತ ಇಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ನೀವು ನೋಡಿದ್ರೆ ಸಬ್ಸಿಡರಿ ಇಂಟೆಲಿಜೆನ್ಸ್ ಬ್ಯೂರೋ ನೋಡಿದ್ರೆ, ಈ ಇಂಟೆಲಿಜೆನ್ಸ್ ಬ್ಯೂರೋ ಆಫೀಸ್ ನೋಡಿದ್ರೆ ಇಲ್ಲಿ ಮೇನ್ ಹೆಡ್ ಆಫೀಸ್ ಬಂದ್ಬಿಟ್ಟು ಇಲ್ಲಿ ಅಗರ್ತಲಲ್ಲಿ ಬಂದ್ರೆ ನಿಮ್ಗೆ ಯಾವ ಒಂದು ರೀಜನ್ ಲೋಕಲ್ ಲ್ಯಾಂಗ್ವೇಜ್ ಬಗ್ಗೆ ನಿಮ್ ನಾಲೆಜ್ ಇರಬೇಕಾಗತ್ತೆ, ಮತ್ತೆ ಯಾವ ಒಂದು ರೀಜನ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದಾವೆ ಅಂತ ನೀವು ನೋಡ್ಬೋದು. ಇದೇ ತರ ನೀವು ಅಹಮದಾಬಾದ್ ರೀಜನ್ ಅಲ್ಲಿ ಅಪ್ಲೈ ಮಾಡ್ತಿದ್ರಿ ಅಂದ್ರೆ ನಿಮಗೆ ಗುಜರಾತಿ ಭಾಷೆ ಬರ್ತಿರ್ಬೇಕು, ಮತ್ತೆ ಕುಚ್ಚಿ ಏನಿದೆ ಆ ಲೋಕಲ್ ಲ್ಯಾಂಗ್ವೇಜ್ ಬಗ್ಗೆ ನಿಮ್ ನಾಲೆಜ್ ಇರಬೇಕಾಗತ್ತೆ. ಇದೇ ತರ ಹೈದರಾಬಾದ್ ಅಲ್ಲಿ ನೋಡಿದ್ರೆ ನೀವು ತೆಲುಗುನ, ಡೆಹರಾಡೂನ್ ಅಲ್ಲಿ ಅಪ್ಲೈ ಮಾಡಿದ್ರೆ ಹಿಂದಿ ಲ್ಯಾಂಗ್ವೇಜ್ ನ ಬಗ್ಗೆ ಬರ್ತಿರ್ಬೇಕಾಗತ್ತೆ. ಇಲ್ಲಿ ನಮ್ಮ ಬೆಂಗಳೂರು ರೀಜನ್ ಅಲ್ಲಿ ಬಂದ್ರೆ ನಿಮಗೆ ಕನ್ನಡ, ತುಳು, ಕೊಂಕಣಿ, ಇವು ನವಯಾತಿ ಅಂತ ಯಾವ್ದು ಲ್ಯಾಂಗ್ವೇಜ್ ಇದೆ, ಈ ನಾಲೆಜ್ ಬಗ್ಗೆ ನಿಮ್ಗೆ, ಈ ಲೋಕಲ್ ಲ್ಯಾಂಗ್ವೇಜ್ ಬಗ್ಗೆ ನಿಮ್ಗೆ ನಾಲೆಜ್ ಇರಬೇಕಾಗತ್ತೆ. ಬರೆಯಕ್ಕೆ ಓದಕ್ಕೆ ಬರ್ತಿರ್ಬೇಕಾಗತ್ತೆ. ಇಲ್ಲಿ ಯಾವ ಒಂದು ರೀಜನ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ ಎಲ್ಲ ನೋಡ್ಬೋದು. ಟೋಟಲ್ ವೇಕೆನ್ಸೀಸ್ ಬಂದ್ಬಿಟ್ಟು ನಿಮ್ಗೆ ಟೋಟಲ್ 4,987 ವೇಕೆನ್ಸೀಸ್ ಇದಾವೆ. ಈ ಸೆಕ್ಯೂರಿಟಿ ಅಸಿಸ್ಟೆಂಟ್ ಹುದ್ದೆಗಳಿಗೆ ನಿಮ್ಗೆ ಯಾವ ತರ ಆಯ್ಕೆ ಮಾಡ್ತಾ ಹೋಗ್ತಾರೆ ಅಂತಂದ್ರೆ, ಇಲ್ಲಿ ನಿಮಗೆ ಪೇ ಸ್ಕೇಲ್ ಬಂದ್ಬಿಟ್ಟು 21,700 69,100 ತನಕ ನಿಮಗೆ ಪೇಮೆಂಟ್ ಕೊಡ್ತಾ ಹೋಗ್ತಾರೆ. ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ರೆ ನಿಮಗೆ 10th ಪಾಸ್ ಮಾಡಿರ್ಬೇಕು, ಮತ್ತೆ ಯಾವ ಒಂದು ಸ್ಟೇಟ್ ಅಪ್ಲೈ ಮಾಡ್ತಿರಲ್ಲ ಆ ಸ್ಟೇಟ್ ನ ನಿಮಗೆ ಡೊಮಿಸೈಲ್ ಸರ್ಟಿಫಿಕೇಟ್ ಇರಬೇಕಾಗತ್ತೆ. ಇಲ್ಲಿ ಏಜ್ ಲಿಮಿಟ್ ನ ಬಂದ್ಬಿಟ್ಟು 18ರಿಂದ 27 ವರ್ಷ ತನಕ ಅಪ್ಲೈ ಮಾಡಬಹುದು. ಎಸ್ ಟಿ ಕ್ಯಾಟಗರಿ ಅವರಿಗೆ 3 years ಏಜ್ ರಿಲ್ಯಾಕ್ಸೇಷನ್ ಇರ್ತಾ ಹೋಗುತ್ತೆ. ಅದೇ ತರ ಒಬಿಸಿ ಕ್ಯಾಂಡಿಡೇಟ್ಸ್ ಬಂದ್ಬಿಟ್ರೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತಾ ಹೋಗುತ್ತೆ. ಇಲ್ಲಿ ಲೋಕಲ್ ಲ್ಯಾಂಗ್ವೇಜ್ ನ ಬಗ್ಗೆ ನಾಲೆಜ್ ಇರಬೇಕಾಗತ್ತೆ. ಆ ಲ್ಯಾಂಗ್ವೇಜ್ ನ ನಮ್ಮ ಕನ್ನಡದಲ್ಲಿ ಬರೆಯಕ್ಕೆ ಓದಕ್ಕೆ ಎಲ್ಲ ಬರ್ತಿರ್ಬೇಕು, ಅವರು ಅಪ್ಲೈ ಮಾಡ್ಬೇಕತ್ತೆ. ನಿಮ್ಗೆ ಯಾವ ತರ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ ಅಂತಂದ್ರೆ, ಇದು ಆನ್ಲೈನ್ ಎಕ್ಸಾಮ್ ಮುಖಾಂತರ ನಿಮ್ಗೆ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ. ಇಲ್ಲಿ MCQ ಕ್ವಶನ್ಸ್ ಇರ್ತವೆ, 5 ಪಾರ್ಟ್ಸ್ ಇರ್ತವೆ, 20 ಕ್ವಶನ್ 1 ಮಾರ್ಕ್ಸ್ ಈಚ್ ಇರುತ್ತೆ. ಈ ಜನರಲ್ ಅವೇರ್ನೆಸ್ ಬಗ್ಗೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬಗ್ಗೆ, ನ್ಯೂಮರಿಕಲ್ ಅನಾಲಿಟಿಕಲ್ ಲಾಜಿಕಲ್ ಎಬಿಲಿಟಿ, ರೀಸನಿಂಗ್ ಬಗ್ಗೆ, ಇಂಗ್ಲಿಷ್ ಲ್ಯಾಂಗ್ವೇಜ್ ಬಗ್ಗೆ, ಜನರಲ್ ಸ್ಟಡೀಸ್ ಬಗ್ಗೆ. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, 1/4 ಆಫ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. 100 ಕ್ವಶನ್ಸ್ ಇರುತ್ತೆ, 1 ಗಂಟೆ ಟೈಮ್ ಇರುತ್ತೆ. ಇಲ್ಲಿ ನೀವು ಫಸ್ಟ್ ಟೈರ್ 1 ನ ಕ್ವಾಲಿಫೈ ಮಾಡಿದ್ರೆ ಅಂತಂದ್ರೆ ಟೈರ್ 2 ನ ಎಕ್ಸಾಮ್ ಬರಿಬೇಕಾಗತ್ತೆ. ಇಲ್ಲಿ ರಿಟರ್ನ್ ಎಕ್ಸಾಮ್ ಇರುತ್ತೆ. ಇಲ್ಲಿ ನೋಡ್ರಿ ಒಂದು ಪ್ಯಾಸೇಜ್ 500 ವರ್ಡ್ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಇಂಗ್ಲಿಷ್ ನಲ್ಲಿ ಬರೆಯಕ್ ಬರ್ತಿರ್ಬೇಕು. 50 ಮಾರ್ಕ್ಸ್ ಇರುತ್ತೆ, 1 ಗಂಟೆಗಳ ಕಾಲ ಇರುತ್ತೆ. ನೀವು ಇದು ಟೈರ್ 2 ಕ್ವಾಲಿಫೈ ಮಾಡಿದ್ರೆ ಇಂಟರ್ವ್ಯೂ ಇರುತ್ತೆ, ಪರ್ಸನಾಲಿಟಿ ಟೆಸ್ಟ್ ಬಗ್ಗೆ 50 ಮಾರ್ಕ್ಸ್ ಗೆ ಇರ್ತಾಗುತ್ತೆ. ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ಯಾವ ಒಂದು ಎಕ್ಸಾಮ್ ಸೆಂಟರ್ ನ ನೀವು ಸೆಲೆಕ್ಟ್ ಮಾಡಬಹುದು, ಯಾವ ಒಂದು ಸೆಂಟರ್ ನಡೀತಾ ಹೋಗುತ್ತೆ ಅಂತಂದು ನೀವು ನೋಡ್ಕೋಬಹುದಾಗತ್ತೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಂದ್ರೆ ಬೆಳಗಾವಿಯಲ್ಲಿ, ಬೆಂಗಳೂರಲ್ಲಿ, ಹುಬ್ಬಳ್ಳಿಯಲ್ಲಿ, ಅಲ್ಲಿ ನಿಮಗೆ ಮಂಗಳೂರಲ್ಲಿ, ಮೈಸೂರು. ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ಒಂದು ಏರಿಯಾದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇದೆ ಅಂತ ನೋಡ್ಕೊಂಡು ನಿಮ್ಮ ಹತ್ರ ಸೆಂಟರ್ ನ ನೀವು ಅಪ್ಲೈ ಮಾಡಬಹುದು. ಶಿವಮೊಗ್ಗದಲ್ಲಿದೆ, ಉಡುಪಿಯಲ್ಲಿದೆ. ಇದೇ ತರ ಮಹಾರಾಷ್ಟ್ರಲ್ಲಿ ಬಂದ್ರೆ ಬೇರೆ ಬೇರೆ ಸಿಟಿಯಲ್ಲಿ. ಒಂದು ಸತಿ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕೋಬೇಕಾದ್ರೆ ಸಿಟಿ ಆಫ್ ಎಕ್ಸಾಮಿನೇಷನ್ ನ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಮತ್ತೊಂದ್ ಸತಿ ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ ಯಾವುದೇ ಸರ್ಕಮ್ಸ್ಟೆನ್ಸಸ್ ಅಲ್ಲಿ. ನೆಕ್ಸ್ಟ್ ಇಲ್ಲಿ ನಾನು ಹೇಳ್ದಂಗೆ ಲ್ಯಾಂಗ್ವೇಜ್ ನ ಎಲ್ಲ ಗೊತ್ತಾಗಿದೆ ನಿಮ್ಗೆ. ಇಲ್ಲಿ FAQ, ಇಲ್ಲಿ ಯಾವ ತರದ ಡಾಕ್ಯುಮೆಂಟ್, ಯಾವ ಒಂದು ವೆಬ್ಸೈಟ್ ಅಡ್ರೆಸ್ ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಇಲ್ಲಿ ನಿಮ್ಮ ಹತ್ರ ವ್ಯಾಲಿಡ್, ನೀವು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಬೇಕಂತಂದ್ರೆ ವ್ಯಾಲಿಡ್ ಇಮೇಲ್ ID, ಒಂದು ಮೊಬೈಲ್ ನಂಬರ್ ಇರಬೇಕಾಗುತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕಾಗುತ್ತೆ, 100 to 200 KB ಒಳಗಡೆ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. JPG ಫಾರ್ಮೆಟ್ ಅಲ್ಲಿ ಸಿಗ್ನೇಚರ್ ನ 80 to 150 KB ಅಲ್ಲಿ ಇರಬೇಕಾಗುತ್ತೆ. ನಿಮ್ಮ ಫೋಟೋ ID ಪ್ರೂಫ್ ನ ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಂದು 10th ಮಾರ್ಕ್ಸ್ ಕಾರ್ಡ್ ನ ಇರಬೇಕಾಗತ್ತೆ.
ಇಲ್ಲಿ ನೀವು ಯಾವ ತರ ರಿಜಿಸ್ಟ್ರೇಷನ್ ಮಾಡ್ಬೇಕಂತಂದು ಇವೆಲ್ಲ ನೋಡ್ಬೋದು ನೀವು. ಇಲ್ಲಿ ಫೀ ಬಂದ್ಬಿಟ್ರೆ ಎಷ್ಟು ಪೇಮೆಂಟ್ ನ ಮಾಡ್ಬೇಕಂತ ನಾನು ಅದನ್ನು ಹೇಳ್ತಾ ಹೋಗ್ತೀನಿ. ಇಲ್ಲಿ ಆಲ್ ಕ್ಯಾಂಡಿಡೇಟ್ಸ್ ಬಂದ್ಬಿಟ್ಟು OBC ಕ್ಯಾಂಡಿಡೇಟ್ಸ್ ಬಂದ್ರೆ 650 ಫೀನ ಪೇ ಮಾಡ್ಬೇಕಾಗತ್ತೆ. ಅದೇ ತರ ಆ, ಬೇರೆ ಕ್ಯಾಂಡಿಡೇಟ್ಸ್ ಬಂದ್ರೆ SC ST ಕ್ಯಾಂಡಿಡೇಟ್ಸ್ ಬಂದ್ಬಿಟ್ರೆ 550 ಫೀನ ಪೇಮೆಂಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಆಲ್ SC ST ಕ್ಯಾಂಡಿಡೇಟ್ ಫಿಮೇಲ್ ಕ್ಯಾಂಡಿಡೇಟ್ ಸೆಕ್ಸ್ ಎಲಿಜಿಬಲ್ ₹100 ಏನಂತಂದ್ರೆ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ 550 ಫೀ ಪೇಮೆಂಟ್ ಮಾಡಬೇಕಾಗುತ್ತೆ. ₹100 ಎಕ್ಸೆಂಪ್ಷನ್ ಇರ್ತಾ ಹೋಗುತ್ತೆ. ನೀವು ಆನ್ಲೈನ್ ಮುಖಾಂತರನು ಪೇಮೆಂಟ್ ಮಾಡ್ಬೋದು, ಆಫ್ಲೈನ್ ಮುಖಾಂತರನು ಪೇಮೆಂಟ್ ಮಾಡಬೇಕಾಗತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.